ಎಲ್ಲರಿಗೂ ನಮಸ್ಕಾರ. ದಯಾನಂದ್ ಗಾರ್ಡನ್ಗೆ ಎಲ್ಲರಿಗೂ ವೆಲ್ಕಮ್. ನಾನು ಇವತ್ತು ಮಳೆ ಫ್ರೀ ಬಿಟ್ಟಿತ್ತು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿದೆ. ಅದಕ್ಕೆ ನೋಡಿ, ಇಲ್ಲಿ ಗಿಡದ್ದು ಪಕ್ಕದಲ್ಲೆಲ್ಲ ಬೇಡಿದ ಗಿಡಗಳೆಲ್ಲ ಬೆಳೆದಿದೆ ಮತ್ತು ಒಂಥರ ಪಾಚಿ ಕಟ್ಟಿತ್ತು. ಜೊತೆಗೆ ಸ್ವಲ್ಪ ಇರ್ಬಗಳು ಜಾಸ್ತಿ ಆಗ್ಬಿಟ್ಟಿತ್ತು ಮತ್ತು ಏನೇನೋ ಗಿಡಗಳೆಲ್ಲ ಬೆಳೆದಿತ್ತು. ಮತ್ತು ಈ ಎಲೆಗಳು, ಈ ಸೇವಂತಿಗೆ ಗಿಡಗಳೆಲ್ಲ ಇದ್ವಲ್ಲ, ಅದು ಒಣಗಿರೋ ಎಲೆಗಳೆಲ್ಲ ಹಂಗೆ ಇದ್ದು, ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಮಣ್ಣನ್ನು ಫ್ರೀ ಮಾಡಿದೆ. ಏಕೆಂದರೆ ನಾವು ತಿಂಗಳಿಗೊಂದ್ಸಲಿ ಗೊಬ್ಬರಗಳು ಹಾಕ್ತಾಯಿರ್ತೀವಿ ಮತ್ತು ಕಾಂಪೋಸ್ಟ್ಗಳು ಹಾಕ್ತಾಯಿರ್ತೀವಿ. ಗಾರ್ಡನ್ ಕಿಚನ್ ಕಾಂಪೋಸ್ಟ್ಗಳೆಲ್ಲ ಹಾಕ್ತಾಯಿರ್ತೀವ. ಆಮೇಲೆ ಲಿಕ್ವಿಡ್ ಐಟಮ್ಸ್ಗಳೆಲ್ಲ ಹಾಕ್ತಾಯಿರ್ತೀವಿ ಗಿಡಗಳಿಗೆಲ್ಲ. ಅದರದ್ದೆಲ್ಲ ಅವು ಹಾಕಿರ್ತೀವ. ಆ ಮಣ್ಣೆಲ್ಲ ಬರೀ ಮಣ್ಣು ಗಟ್ಟಿ ಏನೋ ಆಗಿರಲಿಲ್ಲ, ತ್ಯಾವನೇ ಇದೆ. ಇನ್ನು ನೋಡಿ, ತ್ಯಾವನೇ ಐತೆ. ಆದರೂ ಒಂಥರ ಏನೇನೋ ಬೇಡಿಲ್ಲ ಗಿಡಗಳೆಲ್ಲ ಬೆಳೆದಿದ್ದಾವೆ. ಅವು ಮಣ್ಣೆಲ್ಲ ಕೆದಕಿದ್ರೆ ಯಾಕೆ ಗೊತ್ತಾ, ಮೇಲಿರೋ ಎಲ್ಲ ಗೊಬ್ಬರಗಳೆಲ್ಲ ಒಳಗಡೆ ತಗೊಳುತ್ತೆ ಅಂತ ಮಣ್ಣನ್ನು ಫ್ರೀ ಮಾಡಬೇಕು. ಫ್ರೀ ಮಾಡಿದ್ರೆ ಇದಾಗುತ್ತೆ ನೋಡಿ. ಎಲ್ಲ ಫ್ರೀ ಮಾಡಿ ನೋಡಿ, ಕೋಲನ್ನು ಕಟ್ಟಿದ್ದೀನಿ ನೋಡಿ. ಆಮೇಲೆ ಸಖತ್ತು ಇರುಬ, ಅದಕ್ಕೆ ಬೂದಿ ಎಲ್ಲ ಹಾಕಿದ್ದೀನಿ ನೋಡಿ. ಬೂದಿ ಎಲ್ಲನೂ ಹಾಕಿದ್ದೀನಿ, ಫ್ರೀ ಮಾಡಿ ಒಂದೊಂದೇ ಬೂದಿ ಹಾಕಿದ್ದೀನಿ ನೋಡಿ. ಇದು ಕನಕಾಂಬ್ರ ನೋಡಿ, ಇಲ್ಲಿ ಕನಕಾಂಬ್ರ ಅಷ್ಟನ್ನು ನೋಡಿ. ಇಲ್ಲೆಲ್ಲ ಮಣ್ಣೆಲ್ಲ ಫ್ರೀ ಮಾಡಿ ಬೂದಿಗಳು ಹಾಕಿದ್ದೀನಿ ನೋಡಿ. ಇದು ಅಷ್ಟೇ ಸೇವಂತಿಗೆ ಗಿಡ ನೋಡಿ, ಇದು ಅಷ್ಟೇ ಎಲ್ಲ ಒಂದಿತ್ತು. ಅದಕ್ಕೆ ಮಣ್ಣೆಲ್ಲ ಫ್ರೀ ಮಾಡಿ ಬೂದಿ ಹಾಕಿದ್ದೀನಿ ನೋಡಿ. ಗುಲಾಬಿ ಗಿಡನೂ ಅಷ್ಟೇ, ಗುಲಾಬಿ ಗಿಡನೂ ಎಲ್ಲ ಫ್ರೀ ಮಾಡಿ ಹಾಕಿದ್ದೀನಿ ನೋಡಿ. ಇದು ಕನಕಾಂಬ್ರ ನೋಡಿ, ಇದು ಅಷ್ಟೇ ಎಲ್ಲ ಗೊಬ್ಬರ ಇದಾಗ್ಬಿಟ್ಟಿತ್ತು ನೋಡಿ. ಇದು ಸೇವಂತಿಗೆ ನೋಡಿ, ಇದು ಅಷ್ಟೇ ಎಲ್ಲ ಗಿಡಗಳೆಲ್ಲ ಬೆಳೆದಿದ್ದಾವೆ, ಅದಕ್ಕೆ ಬೂದಿ ಹಾಕಿದ್ದೀನಿ ನೋಡಿ. ಇದು ಆಲೂಗೆಡ್ಡೆ. ನಾನು ಇವತ್ತು ಇದನ್ನ ಮಣ್ಣ ಫ್ರೀ ಮಾಡ್ತಾಯಿದ್ದೆ, ಆವಾಗ ಸ್ವಲ್ಪ ಆಳವಾಗಿ ಕೆರೆದೆ, ಅದಕ್ಕೆ ಆಲೂಗೆಡ್ಡೆ ಕಾಣ್ತು. ನಾನು ಆವಾಗ ನೋಡಿ, ಸಣ್ಣ ಗಿಡ ಆದರೂ ಸುಮಾರು ಒಂದು 4 ಆಲೂಗೆಡ್ಡೆ ನೋಡಿದೆ. ಆ 4 ಆಲೂಗೆಡ್ಡೆ ಬಿಟ್ಟಿತ್ತು. ನಾನು ಒಂದೇ ಒಂದು ಹಾಕಿದ್ದು, ಅದು ನಮ್ಮ ಅಡುಗೆಗೆ ಅಂತ ತಂದಾಗ ಒಂದೇ ಒಂದು ಮೊಳಕೆ ಬಂದಿತ್ತು. ಅದನ್ನ ತಂದು ಸುಮ್ಮನೆ ಹಂಗೆ ಮಣ್ಣಿಗೆ ಇಟ್ಟಿದ್ದೆ, ಅದು ಗಿಡ ಬಂದಿತ್ತು. 4 ಗಿಡ ಬಂದಿದ್ದಾವೆ. ಅದು ನೋಡಿದ್ರೆ ಈಗ 4 ಆಲೂಗೆಡ್ಡೆ ಬಿಟ್ಟವೆ. ಅದೇನಾರ ತೆಗ್ದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ. ಅದು ಕಾಣ್ತಿತ್ತ, ಮಣ್ಣು ಕಡಿಮೆ ಇತ್ತು ಸ್ವಲ್ಪ, ಅದಕ್ಕೆ ಇನ್ನೊಂದು ಸ್ವಲ್ಪ ಮಣ್ಣು ಹಾಕಿ ಇದು ಮಾಡಿದ್ದೀನಿ ನೋಡಿ. ಇದು ಜೀನಿಯ ಗಿಡ ನೋಡಿ. ಈಗ ಮಳೆಗೆ ಎಷ್ಟು ಚೆನ್ನಾಗಿ ಕೂತಿದೆ. ಸಣ್ಣ ಚಿಗುರುಗಳು ನೋಡಿ, ಸಣ್ಣ ಚಿಗುರುಗಳೆಲ್ಲ ಬಂದಿದೆ. ಇದು ಅಷ್ಟೇ ಇರ್ಬ ಸಖತ್ತು. ಇದಕ್ಕೂ ಬೂದಿ ಹಾಕಿಟ್ಟಿದ್ದೀನಿ. ಇದು ದುಂಡು ಮಲ್ಲಿಗೆ ಗಿಡ. ಇದು ಯಾಕೋ ಎಲೆ ಸಣ್ಣ ಎಲೆ ದೊಡ್ಡವ ಆಗ್ತಾನೆ ಇಲ್ಲ, ಯಾಕೋ ಇನ್ನೂ ಜಾಸ್ತಿ ಚಿಗುರುತ್ತಾ ಇಲ್ಲ ಅಂತ ಏನು ಮಾಡೋಣ ಅಂತ ಆವಾಗ ನಮ್ಮ ಯಾರೋ ಇಲ್ಲೇ ನಮ್ಮ ಫಾಲೋವರ್ಸ್ ಅಂದರು, ಮಣ್ಣನ್ನು ಫ್ರೀ ಮಾಡಿದ್ರೆ ಗಿಡ ಚಿಗುರುತ್ತೆ ಅಂತ. ಅದಕ್ಕೆ ಮಣ್ಣ ಎಲ್ಲ ಫ್ರೀ ಮಾಡಿದೆ ನೋಡಿ. ಎಲ್ಲ ಮಣ್ಣನ್ನು ಫ್ರೀ ಮಾಡಿ ಬೂದಿ ಹಾಕಿದ್ದೀನಿ. ಇಲ್ಲೆಲ್ಲೋ ಬೆಳ್ಳುಳ್ಳಿ ಇತ್ತು, ಅದು ಚಿಗುರಿದೆ. ನಾನು ಸುಮಾರು ಒಂದು 10 ಪಾಟಷ್ಟು ಕ್ಲೀನ್ ಮಾಡಿದ್ದೀನಿ. ಇನ್ನೂ ಇದ್ದಾವೆ, ಅವು ಪಾಟ್ಗಳಾಗಿದ್ದಾವೆ. ಇನ್ನು ಇವು ಡಬ್ಬಗಳು, ಸಣ್ಣ ಪಾಟ್ಗಳೆಲ್ಲ ಇದ್ದಾವೆ. ಅವು ಮಾಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಯಾವ ಥರ ಕ್ಲೀನ್ ಮಾಡಿದ್ದೀನಿ ಅಂತ. ನನ್ನ ವೀಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.